ಮಳೆಯಿಂದ ಹಾನಿಗೊಳಗಾದ ರೈತರು ಸಂಕಷ್ಟದಲ್ಲಿದ್ದಾರೆ. ಹಿಂಗಾರು ಬಿತ್ತನೆ ಮಾಡಿ ಕಂಗಾಲಾದ ರೈತರು ಸಾಲದ ಖಾತೆಗಳನ್ನ ಸ್ಥಗಿತ ಮಾಡುವುದನ್ನು ನಿಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲದ ಖಾತೆಗಳನ್ನ ಹೋಲ್ಡ್ ಮಾಡಿದ್ದನ್ನ ಕೂಡಲೇ ತೆರೆಯಲು ಸಂಘ ಆಗ್ರಹಿಸಿದೆ. ಕಲಬುರಗಿ ಜಿಲ್ಲೆಯ ಅತಿವೃಷ್ಟಿಯ ಪರಿಹಾರಕ್ಕಾಗಿ ನೋಂದಣಿಯಾದ 4,17,000 ಜನ ರೈತರು ಮತ್ತು ಎಫ್ಐಡಿ ನಂಬರ್ ಹೊಂದಿರುವ ರೈತರು 3,17,000 ಜನ ರೈತರು ಮಾತ್ರ. ಇನ್ನು 1,23,013 ಜನ ರೈತರಿಗೆ ಇನ್ನೂ ಪರಿಹಾರದಿಂದ ವಂಚಿತರಾದ ರೈತರು ಸರಾಸರಿ ಅಂದಾಜು 30 ಕೋಟಿಯಷ್ಟು ಹಣ ರೈತ ಖಾತೆಗೆ ಜಮಾ ಮಾಡಬೇಕಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿರುವ ಬೆಳೆ ಸಮೀಕ್ಷೆ ಮಾಡುವಾಗ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಿಲೇಜ್ ಅಕೌಂಟೆಂಟ್ ಬೆಳೆ ಸಮೀಕ್ಷೆ ಎಲ್ಲೋ ಕುಳಿತು ಮಾಡಿ ಇವಾಗ ರೈತರಿಗೆ ಪರಿಹಾರ ಸಮಯದಲ್ಲಿ ತಾರತಮ್ಯ ಆಗಿದೆ. ಇನ್ನು ಅನೇಕ ಜನ ರೈತರಿಗೆ ಪರಿಹಾರವೇ ಜಮಾ ಆಗಿರೋದಿಲ್ಲ. ಪರಿಹಾರಕ್ಕಾಗಿ ರೈತರು ಹತಾಶರಾಗಿದ್ದಾರೆ ಮತ್ತು ಅತಿವೃಷ್ಟಿಗೆ ತುತ್ತಾಗಿದೆ. ಆದರೆ ಹಸಿ ಜಾಸ್ತಿಯಾಗಿ ತೊಗರಿ ಗೊಡ್ಡು ರೋಗ ಲಕ್ಕಿ ಹೋಗ್ತಾ ಇದೆ. ಅಲ್ಲದೆ ಮತ್ತೊಂದು ಕಡೆ ಕಾಡು ಹಂದಿ ಕಾಟ ಜಾಸ್ತಿಯಾಗಿ ತೊಗರಿ ದಂಟು ತುಳಿದು ತಿಂದು ಹಾಕಿ ಅಪಾರ ನಷ್ಟ ಉಂಟಾಗಿದೆ. ಹೀಗಾಗಿ ಹಾನಿಯಾದ ತೊಗರಿ ನಷ್ಟ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇವರಿಗೂ ಸಹ ಪರಿಹಾರ ಕೊಡಲು ಆಗ್ರಹಿಸಲಾಗಿದೆ. ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರು 5,95,151 ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸರಾಸರಿ 2.5 ಲಕ್ಷ ತೊಗರಿಯನ್ನ ಹೆಕ್ಟರ್ ಅಂಕರ ಹಾನಿಯಾಗಿರೋದರಲ್ಲಿ ಒಟ್ಟಾರೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು 3 ಲಕ್ಷ ಚಿಲ್ಲರೆ ಉದ್ದು, ಹೆಸರು, ಸೋಯಾ, ಹತ್ತಿ ಮತ್ತೆ ತೊಗರಿ ಇದೆಲ್ಲವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕ್ರೋಢೀಕರಣ ಮಾಡಿ 3.5 ಲಕ್ಷ ಹೆಕ್ಟರ್ ಅನ್ನ ತೊಗರಿಯನ್ನ ಇವತ್ತು ಇಡೀ ಬೆಳೆ ನಷ್ಟ ಹಾನಿಯನ್ನ ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದ್ರೆ 4,17,000 ಜನ ರೈತರದು ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಈ ಅತಿವೃಷ್ಟಿ ಒಳಗಡೆ ಹಾನಿಯಾಗಿರ್ತಕ್ಕಂಥ. ಅದರೊಳಗಡೆ ತಗೊಂಡಿರ್ತಕ್ಕಂಥದ್ದು FID ಫೀಡ್ ಅನ್ನ ಮಾಡಿ ತಗೊಂಡಿರ್ತಕ್ಕಂಥದ್ದು 3,17,000 ಜನ ರೈತರು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದ್ರೆ ಈಗ ಒಟ್ಟಾರೆ ಅದರಲ್ಲಿ 12,313 ಜನ ರೈತರದು ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಲ್ಲಿ ಕೈಬಿಟ್ಟು ರೈತರಿಗೆ ಮೋಸವಾಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಬಂದಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ ಯಾವ ರೈತರಿಗೆ ಇವರು ಯಾವ ಮಾನದಂಡ ಆಧಾರದಲ್ಲಿ ಪರಿಹಾರ ರೊಕ್ಕ ಹಾಕಿದಾರೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹಳ ನಮ್ಗೆ ಇದು ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಅನುಭವಿಸ್ತಿದ್ದೀವಿ ಕಲಬುರಗಿ ಜಿಲ್ಲೆ ರೈತರು. ಇವತ್ತು ರೈತರ ರೊಕ್ಕದ ಮಾಲಂತೂ ಪೂರ್ತಿ ನೀರ್ ಪಾಲಾಗೋಗಿದೆ. ಇವತ್ತು ರೈತರ ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾವ ರೈತರಿಗೆ 5,000 ಬಂದಿದೆ, ಯಾವ ರೈತರಿಗೆ 8,000 ಬಂದಿದೆ, ಯಾವ ರೈತರಿಗೆ 13,000 ಬಂದಿದೆ, ಯಾವ ರೈತರಿಗೆ 7,000 ಬಂದಿದೆ. ಒಬ್ಬ ರೈತರ ಇತಿಹಾಸನ ನೋಡಿದ್ರೆ 1,000 ರೂಪಾಯಿನ ರೊಕ್ಕನ ಬಂದಿರತಕ್ಕಂಥದ್ದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಒಂದು ಉದಾಹರಣೆ ತಗೊಳ್ಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಾ ಕೊಡದೂರು ಅಂತಕ್ಕಂಥ ಗ್ರಾಮ ಇದೆ. ಒಂದೇ ಗ್ರಾಮದಲ್ಲಿ 350 ಜನರದ್ದು ಯಾವುದೇ ಕಾರಣಕ್ಕೂ FID ಫೀಡ್ ಆದರೂ ಕೂಡ ಆ ರೈತರಿಗೆ ನಯ ಪೈಸೆ ಹಣ ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರದ ಹಣ ಬಂದಿಲ್ಲ. ಇನ್ನೊಂದು ಉದಾಹರಣೆ ತಗೊಳ್ಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವರು ಮತಕ್ಷೇತ್ರನೇ ಬರ್ತಕ್ಕಂಥ ಹೆಬ್ಬಾಳ ಅಂತಕ್ಕಂಥ ಒಂದು ಊರಿದೆ. ಆ ಹೆಬ್ಬಾಳದಲ್ಲಿ ಇರ್ತಕ್ಕಂಥ FID ಸಹಿತ ಆಲ್ರೆಡಿ ಫೀಡ್ ಇದೆ, ಆಲ್ರೆಡಿ ಅವರ ಲಿಸ್ಟ್ನಲ್ಲೂ ಕೂಡ ಇದೆ. ಈ ಲಿಸ್ಟ್ನಲ್ಲಿ ಇದ್ರೂ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಂಥ ರೈತರಿಗೂ ಕೂಡ ಸುಮಾರು ಜನ ರೈತರು ಒಬ್ಬರಲ್ಲ ಇಬ್ಬರಲ್ಲ ಅದು ಅಂಕಿ ಸಂಖ್ಯೆಯನ್ನು ಕೂಡ ಹೇಳರಂಥ ರೀತಿಯಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ಇಡೀ ಇತಿಹಾಸದಲ್ಲೇನು ಎಲ್ಲೂ ಕೂಡ ಪರಿಹಾರ ಸಿಗ್ಲಾರಂಥ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಪರಿಹಾರ ಕೊಟ್ಟಿವಿ ಅಂತಕ್ಕಂಥ ಮಾತಾಡ್ತಾರೆ ಇದ್ರು. ಬಟ್ ಅವ್ರ ಅಂಕಿ ಸಂಖ್ಯೆ ಡಾಟಾನ ನೋಡಿದ್ರೆ ನಾವು ಸರಿಯಪ್ಪ ಹೌದು ಅಂತ ಅನ್ಬೋದು. ಹಳ್ಳಿ ಭಾಷೆಯಲ್ಲಿ ಒಂದು ಮಾತಾಡ್ತೀವಿ ನಾವು, ನಾಯಿ ಮಲೆಗೆ ನಾಗಳಲ್ಲಿದ್ರೆ ನಮಗೆ ಲಾಭ ಕುಡಿಯಕ್ಕೆ ಬರ್ತದೆ ಚೆಲ್ಲಾಗಿ ಬರ್ತದೆ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ರೈತರನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ, ಸರಾಸರಿ ಇನ್ನೂ 30-35 ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇರ್ತಕ್ಕಂಥದ್ದು. ಆ 30-35 ಕೋಟಿ ರೂಪಾಯಿ ಹಣನು ಕೂಡ ತಕ್ಷಣವೇ ಸರ್ಕಾರ ರಿಲೀಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ FID ಫೀಡ್ ಇರ್ತಕ್ಕಂಥ ರೈತರಿಗೆ ಈ ಚಿಲ್ಲರೆ 3,17,000 ಅವ್ರದೇ ಕೊಟ್ಟಿರ್ತಕ್ಕಂಥ ಡಾಟಾ ಅಂಕಿಅಂಶ ಪ್ರಕಾರ ಈ FID ಇರ್ತಕ್ಕಂಥ ರೈತರದ್ದು ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೊಳಗಾಗಲಾರಂಥ ರೀತಿಯಲ್ಲಿ 2-3 ದಿನದಲ್ಲಿ ಈ ಅಮೌಂಟ್ ಅನ್ನ ಈ ರೈತರ ಖಾತೆಗೆ ಹಾಕಬೇಕು. ಒಂದು ವೇಳೆ ಹಾಕ್ಲಿಲ್ಲ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.